ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GK ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ಕೆಳಗಿನ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗೆ ಸೇರಿಲ್ಲ? ಆಯ್ಕೆಗಳು: ಅಂಚೆ ಸೇವೆ, ರಕ್ಷಣೆ, ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರಗಳು, ಸಾರ್ವಜನಿಕ ಆರೋಗ್ಯ. ಸರಿಯಾದ ಉತ್ತರ ಸಾರ್ವಜನಿಕ ಆರೋಗ್ಯ. ಈ ಕೆಳಕಂಡ ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ? ಆಯ್ಕೆಗಳು: ಕವಿರಾಜ ಮಾರ್ಗ, ಮಾನಸೋಲ್ಲಾಸ, ಕಾಲಕೇಯವಧ, ರಾಮಧ್ಯಾನ ಚರಿತೆ. ಸರಿಯಾದ ಉತ್ತರ ಕವಿರಾಜ ಮಾರ್ಗ. ಅಶೋಕನ ಶಾಸನಗಳು ಕೆಳಕಂಡ ಲಿಪಿಯಲ್ಲಿವೆ. ಆಯ್ಕೆಗಳು: ಬ್ರಾಹ್ಮಿ ಲಿಪಿ, ಖರೋಷ್ಠಿ, ಅರಾಮಿಕ್, ಗ್ರೀಕ್. ಸರಿಯಾದ ಉತ್ತರ ಅರಾಮಿಕ್. ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿ ಇರುವುದಿಲ್ಲ? ಆಯ್ಕೆಗಳು: ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು, ಕೆಲಸ ಮಾಡುವ ಹಕ್ಕು. ಸರಿಯಾದ ಉತ್ತರ ಕೆಲಸ ಮಾಡುವ ಹಕ್ಕು. ಟೂ ಜಿ ಹಗರಣ ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು: ಕ್ರಿಕೆಟ್, ರಿಯಲ್ ಎಸ್ಟೇಟ್, ದೂರ ಸಂಪರ್ಕ, ಅಕ್ರಮ ಹಣದ ವರ್ಗಾವಣೆ. ಸರಿಯಾದ ಉತ್ತರ ದೂರ ಸಂಪರ್ಕ. ಅರುಣಾ ಶಾನ್ಭಾಗ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು: ವರದಕ್ಷಿಣೆ ಸಾವು, ಸುಖ ಮರಣ, ಗಡೀಪಾರು ಮಾಡುವಿಕೆ, ಮಾನನಷ್ಟ ಪ್ರಕರಣ. ಸರಿಯಾದ ಉತ್ತರ ಸುಖ ಮರಣ. ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು? ಆಯ್ಕೆಗಳು: ಕಬ್ಬಿಣ, ತಾಮ್ರ, ಮೆಗ್ನೀಷಿಯಂ, ಜಿಂಕ್. ಸರಿಯಾದ ಉತ್ತರ ಮೆಗ್ನೀಷಿಯಂ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಆಯ್ಕೆಗಳು: ಕಮಲಾ ಹಂಪನ್, ತ್ರಿವೇಣಿ, ಅನಸೂಯ, ಜಯದೇವಿ ತಾಯಿ ಲಿಗಾಡೆ. ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ. ಸಾವಿರದ 1972ರಿಂದ 78ರ ಅವಧಿಯಲ್ಲಿ ಕರ್ನಾಟಕ ವಿಧಾನಸಭೆ ಏಕೈಕ ಮಹಿಳಾ ಸ್ಪೀಕರ್ ಆಗಿದ್ದವರು? ಆಯ್ಕೆಗಳು: ಶ್ರೀಮತಿ ಯಶೋಧರಾ ದಾಸಪ್ಪ, ಶ್ರೀಮತಿ ನಾಗಮ್ಮ ಪಾಟೀಲ್, ಶ್ರೀಮತಿ ಮಹಾದೇವಿ ತಾಯಿ ದೊಡ್ಮನೆ, ಶ್ರೀಮತಿ KS ನಾಗರತ್ನಮ್ಮ. ಸರಿಯಾದ ಉತ್ತರ ಶ್ರೀಮತಿ KS ನಾಗರತ್ನಮ್ಮ. ಮಹದಾಯಿ ನದಿ ವಿವಾದ ನ್ಯಾಯಮಂಡಳಿಯು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ? ಆಯ್ಕೆಗಳು: ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಕೇರಳ, ಕೇರಳ, ಗೋವಾ ಮತ್ತು ಕರ್ನಾಟಕ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತ್. ಸರಿಯಾದ ಉತ್ತರ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ. ಹಣದುಬ್ಬರವನ್ನು ಕಡಿಮೆ ಮಾಡುವುದಕ್ಕಾಗಿ RBI ಕೈಗೊಳ್ಳುವ ಸಾಮಾನ್ಯ ಕ್ರಮವೆಂದರೆ? ಆಯ್ಕೆಗಳು: ಬಡ್ಡಿಯ ದರಗಳನ್ನು ಇಳಿಸುವುದು, ಬಡ್ಡಿಯ ದರಗಳನ್ನು ಏರಿಸುವುದು, ಹೆಚ್ಚಿನ ಹಣವನ್ನು ಮುದ್ರಿಸುವುದು, ಆದಾಯ ತೆರಿಗೆಯನ್ನು ಹೆಚ್ಚಿಸುವುದು. ಸರಿಯಾದ ಉತ್ತರ ಬಡ್ಡಿಯ ದರಗಳನ್ನು ಇಳಿಸುವುದು. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಹೆಚ್ಚು ಶೇರ್ ಮಾಡಿಕೊಳ್ಳಿ. ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.